ಜನಕ್ಕೆ ತುಂಬಾ ಇಷ್ಟ ಆಗಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ತುಂಬಾ ಎಂಜಾಯ್ ಮಾಡ್ತಿದ್ದಾರೆ ಮೂವಿನ, ತುಂಬಾ ಜನ ಎಂಜಾಯ್ ಮಾಡ್ತಿದ್ದಾರೆ. ಬಟ್ ಸ್ಟಿಲ್ ಕೆಲವರು ಮೂವಿಗೆ ಹೋಗ್ಬೇಕಾ ಬೇಡವಾ ಅಂತ ಯೋಚನೆ ಮಾಡ್ತಿದ್ದೀರಾ. ಯೋಚನೆ ಮಾಡಬೇಡಿ, 100% ನೀವೇನಾದ್ರೂ ಡೇಂಜರ್ ಝೋನ್ ಮೂವಿಗೆ ಹೋದ್ರೆ ಭಯ ಪಡ್ಕೊಂಡು ಹೊರಗಡೆ ಬರೋದ್ರಲ್ಲಿ ಡೌಟೇ ಇಲ್ಲ. ಸೊ ಮೂವಿಗೆ ಹೋಗ್ಬೇಕಾ ಬೇಡವಾ ಅನ್ನೋದನ್ನ ನೀವು ಯೋಚನೆ ಮಾಡ್ತಾ ಇರಿ. ಸೊ ನಿಮ್ಗೋಸ್ಕರ ಒಂದು ಟ್ರೇಲರ್ ನೋಡ್ಕೊಂಡ್ ಬಂದ್ರೆ ಹೆಂಗಿರುತ್ತೆ? 100% ಟ್ರೇಲರ್ನ ನೋಡಿದ್ಮೇಲೆ ನೀವು ಹೋಗ್ಬೇಕಂತ ಅನ್ಕೊಳ್ತೀರಾ. ಈಗ ಬರ್ತಾ ಇದೆ ಡೇಂಜರ್ ಝೋನ್ ಚಿತ್ರದ ಒಂದು ಟ್ರೇಲರ್, ನೋಡ್ಕೊಂಡು ಬೇಗ ವಾಪಸ್ ಬನ್ನಿ. ನಾನಂತೂ ಕಳ್ದೋಗ್ಬಿಟ್ಟಿದ್ದೆ ಸೀರಿಯಸ್ಲಿ ಟ್ರೇಲರ್ನ ನೋಡಿ. ಕ್ಷಣಕ್ಕೂ ಕುತೂಹಲ ಕೇಳಿಸುವಂತಹ ಸಿನಿಮಾ ಒಂದು ಡೇಂಜರ್ ಝೋನ್. ಸರ್ ಮಾತಾಡ್ತಾ ಇದ್ವು, ಮೂವಿ ಎಲ್ಲಾ ಕಡೆ ರಿಲೀಸ್ ಆಗಿದೆ, ಒಳ್ಳೆ ರೆಸ್ಪಾನ್ಸ್ ಕೂಡ ಸಿಗ್ತಾ ಇದೆ ಅಂತ ಹೇಳಿದ್ರಿ. ಎಷ್ಟು ಥಿಯೇಟರ್ ಅಲ್ಲಿ ರಿಲೀಸ್ ಮಾಡಿದ್ರಾ? ನೀವೆಲ್ಲಾದ್ರೂ ಹೋಗಿದ್ರಾ ಮೂವಿ ನೋಡ್ಕೊಂಡು? ಅದನ್ನೇ ಹೇಳ್ತಾ ಇದ್ದೀನಿ, ಇವಾಗ ನಿಮ್ಗೆ ಹೇಳ್ತೀನಿ. ಸೊ ಫಸ್ಟ್ ಇವತ್ತೇನು ಕೂತ್ಕೊಂಡು ಇಲ್ಲಿ ಮಾತಾಡ್ತಿದ್ರು, ನಾನು ನಿರ್ಮಾಪಕರ ಬಗ್ಗೆ ತುಂಬಾ ಮಾತಾಡ್ಬೇಕು. ಆಕ್ಚುಲಿ ಅವರು ನಾನು ಏನ್ ಕತೆ ಹೇಳಿದ್ದೆ, ಆ ಕತೆಗೆ ಏನು ಬೇಕು ಎಲ್ಲವನ್ನೂ ಒದಗಿಸ್ಕೊಟ್ಟಿದ್ದಾರೆ. ಅವರ ಹೆಸರು ಬಂದು ಸ್ವಾಗತ್ ಗೌಡ ಮತ್ತೆ ನನ್ನ ಸ್ನೇಹಿತ ರಾಮು. ಸೊ ಚಿತ್ರಕ್ಕೆ ಯಾವುದೂ ಕಡಿಮೆ ಮಾಡಿಲ್ಲ. ಇವತ್ತು ಹೊಸಬರ ಚಿತ್ರ ಕೆಲವು ರಿಲೀಸ್ ಆಗುತ್ತೆ, ಕೆಲವು ರಿಲೀಸ್ ಆಗದೇನೆ ಇರ್ಬೋದು, ಕೆಲವು ಏನೇನೋ ಸಮಸ್ಯೆಗಳು ಇರ್ತವೆ. ಇಷ್ಟು ಸಮಸ್ಯೆಯಲ್ಲಿ ನಾವು ಇಡೀ ಚಿತ್ರನ ಫಿನಿಶ್ ಮಾಡಿ ಸತತ 1.5 ವರ್ಷದಿಂದ ಎಲ್ಲ ಟೆಕ್ನಿಕಲ್ ಸೌಂಡ್ ಆಗಿರಬೇಕು, ಸೌಂಡಿಗೆ ಡಾಲ್ಬಿ ಅಟ್ಮಾಸ್ ಮಾಡಬೇಕು. ಡಾಲ್ಬಿ ಅಟ್ಮಾಸ್ಗೆ ನಮಗೆ 3 months ಹಿಡಿಯುತ್ತದೆ. ಆ ಸೌಂಡಿಂಗ್ ಎಲ್ಲ ಕೇಳ್ತೀನಿ, ನಿಮಗೆ ಥಿಯೇಟರ್ಗೆ ಹೋದ್ರೆ ಗೊತ್ತಾಗುತ್ತೆ ಆ ಫೀಲ್ ಹೇಗೆ ಇದು ಸಾಧ್ಯ ಅಂತ ಆ ಸೌಂಡು. ಸೊ ಇದನ್ನೆಲ್ಲ ಮಾಡಿಸ್ಕೊಟ್ಟು, ಹಾಗೆ ಚಿತ್ರ ಒಂದು ಒಳ್ಳೆ ಪ್ರಮೋಷನ್ ಅಂತ ತುಂಬಾ ಇಂಪಾರ್ಟೆಂಟ್. ಎಲ್ಲ ಜನಕ್ಕೂ ಗೊತ್ತಾಗಬೇಕು, ಅವಾಗಲೇ ಥಿಯೇಟರ್ ಒಳಗಡೆ ಬರ್ತಾರೆ. ನಾನು ಯಾರು ಗೊತ್ತಿಲ್ಲ ಹೇಗೆ ಬರ್ತಾರೆ, ಸಾಧ್ಯನೇ ಇಲ್ಲ. ಸೊ ಆ ಪಬ್ಲಿಸಿಟಿನ ಆ ರೀತಿಲಿ ದೊಡ್ಡ ಮಟ್ಟದಲ್ಲಿ ಒಂದು ಕಮರ್ಷಿಯಲ್ ಸಿನಿಮಾ ಯಾವ ರೇಂಜಲ್ಲಿ ರಿಲೀಸ್ ಮಾಡ್ತಾರೆ, ಹಾಗೆ ನಮ್ಮ ಸಿನಿಮಾ ಕೂಡ ಡೇಂಜರ್ ಝೋನ್ ಆ ರೀತಿಲಿ ಒಳ್ಳೆ ಕಮರ್ಷಿಯಲ್ ಇದರಲ್ಲಿ ಪಬ್ಲಿಸಿಟಿ ಮಾಡಿ ರಿಲೀಸ್ ಮಾಡಿಸ್ಕೊಟ್ಟಿದ್ದಾರೆ. ಹಾಗೆ ಇದು ರಿಲೀಸ್ ಮಾಡಿದ್ದು ಮೈಸೂರು ಟಾಕೀಸ್ ಇಂದ ಮಂಜುನಾಥ್ ಸರ್ಗೆ ಹಾಗೂ ಯೋಗೇಶ್ ದೊರ್ಕೆ ಸರ್ಗೆ ಹ್ಯಾಂಡ್ಸ್ ಆಫ್ ಹೇಳಕ್ ಇಷ್ಟಪಡ್ತೀನಿ. 145 ಥಿಯೇಟರ್ ಅಲ್ಲಿ ಎಂಟರ್ ಕರ್ನಾಟಕ ರಿಲೀಸ್ ಆಗಿದೆ ಸಿನಿಮಾ. ಸೊ ಖುಷಿ ಆಗ್ತಿದೆ. ಇವಾಗ ಜಸ್ಟ್ ಓರೇನ್ ಮಲಗ ಹೊರಟು ಬಂದೆ. ಒಂದು ಕಾಲರ್ ಇದ್ದಾರೆ, ಮಾತಾಡಬೇಡ, ಆಮೇಲೆ ನಾನು ಕಂಟಿನ್ಯೂ ಮಾಡ್ತೀನಿ. ಹಲೋ ಹಲೋ, ನಮಸ್ಕಾರ. ನಮಸ್ಕಾರ ಮೇಡಮ್. ನಿಮ್ಮ ಹೆಸರು? ಕೃಷ್ಣ ಅಂತ. ಕೃಷ್ಣ, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಇಲ್ಲ, ಬೆಂಗಳೂರು ಮೇಡಮ್. ಡೇಂಜರ್ ಝೋನ್ ಮೂವಿ ನೋಡಿದ್ರಾ? ಹಾ ಮೇಡಮ್, ಫಸ್ಟ್ ಡೇ ಫಸ್ಟ್ ಶೋ ನೋಡಿದ್ವಿ ಬೆಳಗ್ಗೆ. ಸೂಪರ್ ಕಣ್ರಿ. ಹೇಗನ್ಸ್ತು ಮೂವಿ? ಮೇಡಮ್ ಭಯ ಆಯ್ತಾ? ಓ ಮೇಡಮ್, ತುಂಬಾ ಭಯ ಆಯ್ತು. ಎಲ್ಲ ಫ್ರೆಂಡ್ಸ್ ಎಲ್ಲ ಹೋಗಿದ್ವಿ, ಒಂದು 25 ಮೆಂಬರ್ಸ್. ಪುಣ್ಯಕ್ಕೆ ಫ್ರೆಂಡ್ಸ್ ಜೊತೆ ಹೋಗಿದ್ದೀರಾ? ಅಪ್ಪಿ ತಪ್ಪಿ ಒಬ್ರೇ ಹೋಗ್ಬಿಟ್ಟಿದ್ರ? ಏನ್ ಕತೆ? ಒಬ್ರು ಇದ್ರೆ ಅಷ್ಟೇ ಮೇಡಮ್ ಕತೆ. ಡೈರೆಕ್ಟರ್ ಇದಾರೆ, ರಾಘವ್ ಉದಯ್ ಅವರಿದ್ದಾರೆ, ಯಾರ ಹತ್ರ ಮಾತಾಡ್ತೀರಾ? ಡೈರೆಕ್ಟರ್ ಸರ್ ಹತ್ರ ಮಾತಾಡ್ತೀನಿ. ಖಂಡಿತ ಮಾತಾಡಿ ಸರ್. ನಮಸ್ತೆ ಸರ್. ಸರ್ ನಮಸ್ಕಾರ. ನಮಸ್ತೆ ಸರ್. ಸಿನಿಮಾ ನೋಡಿದ್ರಿ ಸರ್? ಬೆಳಗ್ಗೆ ನೋಡಿದೆ. ಹಾ ಸರ್, ತುಂಬಾ ಇಷ್ಟ ಆಯ್ತು. ಥ್ಯಾಂಕ್ ಯು ಸರ್. ಎಲ್ಲೂ ಬೋರ್ ಹೊಡ್ತಿಲ್ಲ ಆಡಿಯನ್ಸ್ಗೆ. ಓ ಥ್ಯಾಂಕ್ ಯು ಸರ್. ತುಂಬಾ ಚೆನ್ನಾಗಿ ನೀಟಾಗಿ ಸ್ಕ್ರೀನ್ ಪ್ಲೇ ಎಲ್ಲ ಸೀಟ್ ಹೆಡ್ ಅಲ್ಲಿ ಕುತ್ಕೊಂಡು ನೋಡ್ಬೇಕು, ಆತರ ಇಟ್ಬಿಟ್ಟು ಥ್ಯಾಂಕ್ ಯು ಸರ್. ತುಂಬಾ ಚೆನ್ನಾಗಿ ಮಾಡಿದೀರಾ. ಹೊಸಬ್ರು ಅಂತ ನೀವು ಅನ್ಸೋದೇ ಇಲ್ಲ ಇಂಡಸ್ಟ್ರಿಗೆ. ಥ್ಯಾಂಕ್ ಯು ಸರ್. ತುಂಬಾ ಚೆನ್ನಾಗಿದೆ ಸರ್. ಖಂಡಿತವಾಗ್ಲೂ ನೀವು ಒಂದಷ್ಟು ಜನ ಕೇಳಿ, ಥಿಯೇಟರ್ಗೆ ಬರಕ್ ಹೇಳಿ. ಸರ್ ಏನ್ ಇಷ್ಟ ಆಯ್ತು ಸಿನಿಮಾದಲ್ಲಿ ನಿಮಗೆ? ಸರ್ ಸಿನಿಮಾದಲ್ಲಿ ಏನ್ ಇಷ್ಟ ಆಯ್ತು? ಸಿನಿಮಾದಲ್ಲಿ ನನಗೆ ಅದೇ ಸರ್, ಅದೊಂದು ಸಿಂಪಲ್ ಕಾನ್ಸೆಪ್ಟ್ ಇಟ್ಕೊಂಡು ಅದನ್ನ ನರೇಷನ್ ಮಾಡಿರೋ ರೀತಿ ತುಂಬಾ ಇಷ್ಟ ಆಯ್ತು. ಹಾ ಸರ್. ಹಾ ಸರ್. ಮತ್ತೆ ಉದಯನ್ ಅವ್ರ ಆಕ್ಟಿಂಗು ಅಲ್ಟಿಮೇಟ್ ಆಗಿದೆ. ಓಕೆ, ಅವರು ಇದಾರೆ, ಮಾತಾಡಿ ಅವ್ರ ಜೊತೆಗೆ. ಹೇಳಿ ಕೃಷ್ಣ ಅವರೇ. ಅಣ್ಣ, ಏನ್ ಇಷ್ಟ ಆಯ್ತು ನಿಮ್ಗೆ ಸಿನಿಮಾಲಿ? ನಿಮ್ದೊಂದು ಆಕ್ಟಿಂಗು ತುಂಬಾ ಅದ್ಭುತವಾಗಿ ಮಾಡಿದೀರಾ. ಓಕೆ. ಆ ಸಾಂಗ್ ಅಲ್ಲಂತೂ ನೀವು ನಿಮ್ ಎಕ್ಸ್ಪ್ರೆಷನ್ಸ್, ನಿಮ್ ಆಟಿಟ್ಯೂಡ್ ಎಲ್ಲ ಸಿಂಪ್ಲಿ ಸೂಪರ್ ಆಗಿದೆ. ಸಿನಿಮಾಗೆ ಒಂದು ಕಿಕ್ ಬರೋದೇ ನೀವು ಬಂದ್ಮೇಲೆ. ನಿಮ್ಮಿಂದಾನೇ ಅಲ್ಲಿ ನೆಕ್ಸ್ಟ್ ಏನಾಗತ್ತೆ ಅಂತ ಒಂದು ಕುತೂಹಲ. ಅದ್ಭುತವಾಗಿ ಬಂದಿದೆ ಸಿನಿಮಾ ಮಾತ್ರ. ನಾನ್ ನಿಮ್ಮ ದೊಡ್ಡ ಫ್ಯಾನು. ತುಂಬಾ ಚೆನ್ನಾಗಿ ಮಾಡಿದೀರಾ ಸರ್. ಖಂಡಿತ ಒಳ್ಳೆ ಫ್ರೆಂಡ್ಸ್ಗೆಲ್ಲರಿಗೂ ಹೇಳಿ ಸರ್. ಎಲ್ಲರೂ ಹೋಗಿದ್ವಿ ಬೆಳಗ್ಗೆ 25 ಮೆಂಬರ್ಸ್ ಹೋಗಿದ್ದು. ಅಲ್ಲೇ ಅಭಿನಯ ಥಿಯೇಟರ್ಗೆ ಬಂದಿದ್ವಿ ನಾವು ಅಲ್ಲೇನೆ. ಓಕೆ ಓಕೆ ಸರಿ, ಥ್ಯಾಂಕ್ ಯು ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ಬಂದಿದೆ ಸರ್ ಸಿನಿಮಾ. ಕೃಷ್ಣ ಅವರೇ. ಹಾ ಮೇಡಮ್. ಮತ್ತೆ ಯಾವಾಗ ಹೋಗ್ತೀರಾ ಮೂವಿಗೆ? ಮತ್ತೆ ಸಂಡೇ ಪ್ಲಾನ್ ಮಾಡಿದೀವಿ ಮೇಡಮ್. ಎಷ್ಟು ಜನ ಹೋಗ್ತೀರಾ? ಆಫೀಸ್ ಫ್ರೆಂಡ್ಸ್ ಎಲ್ಲ ಬರ್ತಾರೆ, ಆಫೀಸ್ ಕಾಲೇಜ್ ಫ್ರೆಂಡ್ಸ್ ಎಲ್ಲ ಒಂದು ನೆಕ್ಸ್ಟ್ ಇನ್ನೊಂದು 25 ಮೆಂಬರ್ಸ್ ಹೋಗ್ತೀವಿ. ಅಲ್ಲ, ಇವ್ರನ್ನೆಲ್ಲ ನೀವು ಕರ್ಕೊಂಡು ಹೋಗ್ತಿರೋದು ನಿಮಗ್ ಭಯ ಆಗ್ಬಾರ್ದಂತಾನೆ, ಅವ್ರಿಗೆ ಭಯ ಪಡಿಸ್ಬೇಕಂತನ? ಎರಡೂನಾ? ಹೌದೌದು, ಭಯ ಪಡ್ಲಿ ಫಸ್ಟ್, ಆಮೇಲೆ ಇಷ್ಟ ಪಡ್ತಾರೆ ಅವ್ರು ಆಟೋಮೆಟಿಕ್ ಆಗಿ. ಹಂಗೆ ಸೌಂಡ್ ಎಫೆಕ್ಟ್ಸ್ ಎಲ್ಲ ತುಂಬಾ ಕ್ಲಾಸ್ ಆಗಿ ಕೊಟ್ಟಿದ್ದಾರೆ ಅವರು. ಮ್ಯೂಸಿಕ್ ಡೈರೆಕ್ಟರ್ ಡಾಲ್ಬಿ ಅಟ್ಮಾಸ್. ಕೃಷ್ಣ ಅವರೇ, ಡಾಲ್ಬಿ ಅಟ್ಮಾಸ್ ಸೌಂಡ್ ಅದು.
ಹೌದು ಸರ್, ಅಲ್ಲಿ ರೆಗ್ಯುಲರ್ ಸೌಂಡ್ ಆದ್ರೆ ಈಗ ಬರಲ್ಲ, ತುಂಬಾ ಜರ್ಕೊಡದ್ ಬಿಡುತ್ತೆ ನಂಗೆ. ಹೌದು ಸರ್, ರೆಗ್ಯುಲರ್ ಹೋದ್ರೆ ಹೋಗ್ಬಿಡ್ತಾರೆ ಸರ್ ಅವ್ರು. ಸರ್ ರೆಗ್ಯುಲರ್ ಸೌಂಡಿಂಗ್ ಇದ್ರೆ ಈಗ ಬರಲ್ಲ ಸರ್. ಏನ್ ಹಿಂಗ ಅನ್ಬಿಟ್ರಿ? ಸೀರಿಯಸ್ ಆಗಿ ಇಲ್ಲ, ನಿಜವಾಗ್ಲೂ ಆತರ ಇದೆ. ನೀವು ಹೋಗಿ ನೋಡಿ, ನೀವು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಹೌದಾ? ಹ್ಮ್. ನಾನಂತ ಕಿವಿ ಮುಚ್ಕೊಂಡ್ ಕೂತ್ಬಿಡ್ತೀನಿ ಹಾಗಾದ್ರೆ. ಇಲ್ಲ ಇಲ್ಲ, ಓಕೆ ಥ್ಯಾಂಕ್ ಯು ಸೋ ಮಚ್ ಕೃಷ್ಣ. Thank you, ಕೃಷ್ಣ ಅವರೇ. ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಸೀರಿಯಸ್ಲಿ ಎಲ್ಲರಲ್ಲೂ ಕೂಡ ಮೂವಿ ನೋಡ್ಲೇಬೇಕಂತ 100% ಅನ್ಕೊಳ್ತಾರೆ. ನಿಜವಲ್ಲೂ ನಾನು ಥ್ಯಾಂಕ್ಸ್ ಹೇಳ್ಬೇಕಾದ್ರೆ ನಮ್ಮ ಸೌಂಡ್ ಇಂಜಿನಿಯರ್ಸ್ ಗೋಪಿ ಮತ್ತೆ ಒಂದ್ ಒಳ್ಳೆ ಟೀಮ್, ಓಕೆ ಆನಂದ್ ರಾಮಚಂದ್ರನ್ ಅಂತ ಮತ್ತೆ ರಾಹುಲ್ ರಾಮಚಂದ್ರನ್, ಹಿಸ್ ಕೇರಳ ಮತ್ತೆ ಚೆನ್ನೈ. ಸೊ ಇವರೆಲ್ಲ ದೊಡ್ಡ ದೊಡ್ಡ ಸಿನಿಮಾ ಮಾಡಿದ್ರು. ಸೊ ಆ ಸಿನಿಮಾಗಳು ಎಲ್ಲ ಹಿಟ್ ಆಗಿರೋ ಸಿನಿಮಾಗಳು ಎಲ್ಲ ಪ್ರಭುದೇವ್ ಸರ್ ಜೊತೆ, ಪ್ರಿಯದರ್ಶನ್ ಜೊತೆ ಮಾಡಿರೋರು. ಸೊ ಎಕ್ಸ್ಟ್ರಾ ಒಂದು ಹಿಂಗೆ ಇರ್ಬೇಕು ಸಿನಿಮಾ, ನಮ್ಮ ಸಿನಿಮಾ ಸೌಂಡಿಂಗ್ ಅಲ್ಲಿ ಯಾವ್ದು ಕಾಂಪ್ರಮೈಸ್ ಇರಬಾರ್ದು ಅಂದ್ಬಿಟ್ಟು 3 months ಕೂತ್ಕೊಂಡು ಸೌಂಡ್ ಡಿಸೈನ್ ಮಾಡಿದ್ದು. ಸೊ ಆ ಡಿಸೈನಿಗೆ ಥಿಯೇಟರ್ ಕೇಳುತ್ತೆ. ಈ ಮಾಮೂಲಿ DTS ನಾವು ಏನ್ ಮಾಡ್ತೀವಿ ಅದು ರೆಗ್ಯುಲರ್ ನಾವು ಕಮರ್ಷಿಯಲ್ ಸಿನಿಮಾ ನೋಡಿದ್ರೆ ಅದು ರೆಗ್ಯುಲರ್ ಆಗಿರುತ್ತೆ. ಒಂದು ಹೊಡೆಯೋದಾಗ್ಲಿ ಮತ್ತೊಂದಾಗ್ಲಿ. ಈ ಹಾರರ್ ಸಿನಿಮಾ ಅಂದಾಗ ಫಸ್ಟ್ ಎಲ್ಲಿ ಭಯ ಬೀಳ್ಸಕ್ ಸಾಧ್ಯ, ಯಾವ ತರ ಒಂದು ಡಿಸೈನಿಂಗ್ ಅಂತ, ಸೌಂಡ್ ಡಿಸೈನಿಂಗ್ ಅಂತಾನೆ ಇರುತ್ತೆ. ಅದನ್ನ ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಅದು ಇವತ್ತು ಹೇಳ್ತಿರೋದು ಸೌಂಡು ಡೇಂಜರ್ ಝೋನ್ ಸೌಂಡ್ ಅಲ್ಲಿ ಇದೆ. ಓಕೆ, ಇವಾಗ ಇನ್ನಷ್ಟು ಮಾತಾಡ್ತೀನಿ ಸರ್ ನಿಮ್ ಜೊತೆ. ಇವಾಗ ಒಂದು ಚಿಕ್ಕ ಬ್ರೇಕ್ ತಗೊಂಡ್ಬಿಡೋಣ. ಎಸ್, ಯಾರ್ಯಾರು ನೋಡಿದ್ರ ಮೂವಿನ ಡೇಂಜರ್ ಝೋನ್ ಬೇಗ ಕಾಲ್ ಮಾಡ್ರಿ. ಕಾಲ್ ಮಾಡ್ಬಿಟ್ಟು ಹೇಳಿ ಮೂವಿ ಹೇಗಿದೆ ಅಂತ. ನೀವು ಕಾಲ್ ಮಾಡ್ಬೇಕಾಗಿರೋ ನಂಬರ್ ಏನು ಗೊತ್ತಾ? 08021122222 ಈ ನಂಬರ್ಗೆ ಕಾಲ್ ಮಾಡಿದ್ದೆ ಆದ್ರೆ ಮೂವಿ ಹೇಗಿದೆ ಅಂತಾನು ನೀವು ಮಾತಾಡ್ಬೋದು, ಜೊತೆಗೆ ಮೂವಿ ಟೀಮ್ ಜೊತೆನೂ ಕೂಡ ನೀವು ಮಾತಾಡ್ಬೋದು. ಈಗ ಸದ್ಯಕ್ಕೊಂದು ಬ್ರೇಕ್ ತಗೊಳ್ಬೇಕು ಅನ್ಸ್ತಿದೆ. ಸರ್ ಕಾಫಿ ಕುಡಿಯೋಣ? ಎಸ್, ಒಂದು ಕಾಫಿ ಕುಡ್ಕೊಂಡ್ ಬರ್ತೀವಿ, ನೀವ್ ತಗೊಳ್ಳಿ ಒಂದು ಶಾರ್ಟ್ ಬ್ರೇಕ್. ಎಸ್, ಡೇಂಜರ್ ಮೂವಿ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಇವಾಗ ಕುಡಿತಾ ಇದೀವಿ ಕಾಫಿನ. ಎಸ್, ಯಾಕಂದ್ರೆ ನಂಗೂ ಸ್ವಲ್ಪ ಭಯ ಆಯ್ತು ಅವ್ರು ಹೇಳಿದ್ಮೇಲೆ. ಸ್ವಲ್ಪ ಚಳಿ ಶುರುವಾಯ್ತಲ್ಲ, ನಡುಗಬೇಕಲ್ವಾ, ಅದಕ್ಕೆ ಕಾಫಿ ಕುಡಿಯೋಣ ಅಂತ ಕುಡಿತಾ ಇದೀನಿ ಭಯಕ್ಕೆ. ಎಸ್, ಇವಾಗ ಒಬ್ರು ಕಾಲರ್ ಇದ್ರೆ ಕಾಲರ್ ಹತ್ರ ಮಾತಾಡೋಣ ಸರ್. ಹಲೋ ಹಲೋ, ಹೇಳಿ ಸರ್, ನಿಮ್ ಹೆಸರು? ನನ್ನ ಹೆಸರು ಮನೋಜ್ ಗಿರಿಯಾ ಮೇಡಮ್. ಮನೋಜ್ ಅವ್ರ ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಬೆಂಗಳೂರಿಂದ ಮೇಡಮ್, JP ನಗರಿಂದ. JP ನಗರಿಂದ. ಓಕೆ, ಡೇಂಜರ್ ಝೋನ್ ಮೂವಿ ನೋಡಿದ್ರಾ? ಡೇಂಜರ್ ಝೋನ್ ಮೂವಿ ನೋಡಿಲ್ಲ ಮೇಡಮ್. ನಾನು ಉದಯ್ ಸರ್ ಹತ್ರ ಮಾತಾಡ್ಬೇಕು. ಅವ್ರ ಫಿಲಮ್ ಒಂದು ಹಳೇದೊಂದು ನೋಡಿದ್ದೆ. ಓಕೆ, ಆಮೇಲೆ ಥಿಯೇಟರ್ಸ್ ಗಳು ಯಾವ ಥಿಯೇಟರ್ ಆಗಿದೆ JP ನಗರ ಕೇಳಬೇಕಿತ್ತು. ಸಿದ್ಧಲಿಂಗೇಶ್ವರದಲ್ಲಿ ಹಾಕಿದ್ದಾರೆ ನೋಡಿ, JP ನಗರ. ಎಲ್ಲಿ ಸರ್? ಸಿದ್ಧಲಿಂಗೇಶ್ವರದಲ್ಲಿ. ಸಿದ್ಧಲಿಂಗೇಶ್ವರ ಉದಯ್ ಸರ್ ಮಾತಾಡ್ಬೇಕಿತ್ತು. ಸರ್ ನಾನೇ ಮಾತಾಡ್ತಿರೋದು. ಸರ್ ಅವರೇ ಸರ್ ಮಾತಾಡ್ತಿದ್ದಾರೆ. ಗುಡ್ ಈವ್ನಿಂಗ್ ಉದಯ್ ಸರ್. ಗುಡ್ ಈವ್ನಿಂಗ್ ಸರ್, ಹೇಳಿ ಸರ್. ನಿಮ್ದು ಒಂದು ಫಿಲಮ್ ನೋಡಿದೆ ನಾನು, ಜಯಮ್ಮನ ಮಗ. ಹಾ ಸರ್. ಇಟ್ ವಾಸ್ ವೆರಿ ಗುಡ್ ಆಕ್ಟಿಂಗ್ ಇನ್ ದಟ್. ಥ್ಯಾಂಕ್ ಯು ಸರ್. ಸೊ ಆಕ್ಚುಲಿ ಏನ್ ಗೊತ್ತಾ, ನೆಟ್ ಸರಿಯಾಗಿ ಮೆನ್ಷನ್ ಮಾಡಿಲ್ಲ ಯಾವ ಥಿಯೇಟರ್ಸ್ ಅಂತ. ಅಭಿನಯ ಥಿಯೇಟರ್ ಮೇನ್. ಹೌದು ಸರ್, ಹೌದು. ಅಭಿನಯ ಮೇನು. ನಿಮ್ ಕಡೆ ಬಂದ್ರೆ ನೀವು ಸಿದ್ಧಲಿಂಗೇಶ್ವರ, ಫುಲ್ ಶೀಟ್ ತಗೊಳ್ತೀನಿ, ಫುಲ್ ಲಿಸ್ಟ್ ಇದೆ. ಇದು ನಿಮ್ ಕಡೆ ಬಂದ್ರೆ ಶ್ರೀನಿವಾಸ ಥಿಯೇಟರ್. ಹಾ, ಅಲ್ಲೂ ಇದೆ. ಸಿದ್ಧಲಿಂಗೇಶ್ವರದಲ್ಲಿ ಇದೆ ನೋಡಿ, ಸಿದ್ಧಲಿಂಗೇಶ್ವರ. ಸಿದ್ಧಲಿಂಗೇಶ್ವರ ಇದೆ. ನಿಮ್ಗೆ ಮೀನಾಕ್ಷಿ ಮಾಲ್ ಅಲ್ಲಿ ಇದೆ, ಮಾಲ್ಸ್ ಅಲ್ಲೆಲ್ಲ ಇದೆ ಸರ್. ದಯವಿಟ್ಟು ಪ್ಲೀಸ್ ನೋಡಿ, ತುಂಬಾ ಒಳ್ಳೆ ಸಿನಿಮಾ, ಮಿಸ್ ಮಾಡ್ಕೋಬೇಡಿ. ಟಿಪಿಕಲ್ ಹಾರರ್ ಫಿಲಮ್. ಹೌದು. ಪಕ್ಕಾ ಹಾರರ್ ಮೂವಿ ಸರ್. ಪಕ್ಕಾ ಹಾರರ್. ಫಿಲಮ್ ಅಲ್ಲಿ ನಿಮ್ದು ವಿಲನ್ ಆಕ್ಟಿಂಗ್ ತುಂಬಾ ಇಷ್ಟ ಆಯ್ತು ನನಗೆ. ಥ್ಯಾಂಕ್ ಯು ಸರ್. ಸರ್ ಈ ಸಿನಿಮಾ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಸರ್. ಫಿಸಿಕ್ ನೋಡ್ತಾ ಇದ್ದೆ, ಟಿವಿ ನೋಡ್ತಾ ಇದ್ದೆ, ಕಾಲ್ ಮಾಡೋಣ ಅಂತ. ಹೌದಾ? ಥ್ಯಾಂಕ್ ಯು. ಇವತ್ತು ಹೋಗಿ ನೋಡ್ತೀನಿ, ಈವ್ನಿಂಗ್ ಇಲ್ಲ ನಾಳೆ. ದಯವಿಟ್ಟು ಪ್ಲೀಸ್ ನೋಡಿ. ಹಲೋ ಸರ್. ನೋಡ್ಬಿಟ್ಟು. ಓಕೆ ಸರ್. ಹಲೋ, ಹೇಳಿ ಮೇಡಮ್. ಸರ್ ನೋಡ್ಬಿಟ್ಟು ಮತ್ತೆ ಅವ್ರ ಲೈವ್ ಬಂದಾಗ ಹೇಗಿತ್ತು ಮೂವಿ ಅನ್ನೋದನ್ನ ಹೇಳಿ, ಓಕೆನಾ? ಅದೇ ಮೇಡಮ್, ನಾಳೆ ಕಾಲ್ ಮಾಡ್ತೀನಿ. ಇಲ್ಲ ಫಿಲಮ್ ನೋಡ್ಬೇಕಲ್ಲ, ಇನ್ನು ನನ್ಗೆ ಗೊತ್ತಿಲ್ಲ ರಿಲೀಸ್ ಆಗಿರೋದು. ಆಕ್ಚುಲಿ ಅನೌನ್ಸ್ಮೆಂಟ್ ಸರಿಯಾಗಿ ನೆಟ್ ಇಲ್ಲ, ಅನೌನ್ಸ್ಮೆಂಟ್ ಇಲ್ಲ ಸರಿಯಾಗಿ ಫಿಲಮ್ದು. ಓಕೆ ಸರ್, ಫೈನ್, ಪರವಾಗಿಲ್ಲ. ಮೂವಿ ನೋಡ್ಬಿಟ್ಟು ಹೇಳಿ ಸರ್. ಓಕೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಸ್, ಕೆಲವರಿಗೆ ಮೋಸ್ಟ್ಲಿ ಸರಿಯಾಗಿ ಇನ್ಫಾರ್ಮೇಶನ್ ಹೋಗ್ತಾ ಇಲ್ಲ ಅಂತ ಅನ್ಸುತ್ತೆ. ಎಸ್, ದೇವರಾಜ್ ಸರ್ ಅವರೇ, ನಿಮ್ಗೆ ಈ ಪ್ರಶ್ನೆ ನಾನು ಕೇಳಲೇಬೇಕು. ಡೇಂಜರ್ ಝೋನ್ ಈ ಮೂವಿ ಟೈಟಲ್ ಇಟ್ಮೇಲೆ ಈ ಮೂವಿಯಲ್ಲಿ ರಾಘವ್ ಅವರೇ ಇರ್ಬೇಕು ಅಂತ ನಿಮ್ಗೆ ಅನ್ಸಿದ್ ಯಾಕೆ? ಅವರೇ ಪರ್ಟಿಕ್ಯುಲರ್ ಆಗಿ ಬೇಕು ಅಂತ ನೀವು ಅವ್ರನ್ನೇ ಸೆಲೆಕ್ಟ್ ಮಾಡ್ಕೊಂಡಿದ್ ಯಾಕೆ? ಅದು ಕ್ವಶನ್ ಸೂಪರ್. ಅದು ಆಕ್ಚುಲಿ ನಾನು ಅವ್ರದ್ದು ಜಯಮ್ಮನ ಮಗ ಸಿನಿಮಾ ನೋಡಿದ್ದೆ. ಅದು ಒಂದು ನಾನು ಭೂಮಿಕಾ ಥಿಯೇಟರ್ ನೋಡಿದ್ದು. ಆ ಸಿನಿಮಾ ನೋಡಿದಾಗ ನಾನು ಈ ಕತೆ ಆಲ್ರೆಡಿ ಬರಿತಾ ಇದ್ದೆ, ಸೀರಿಯಸ್ ಆಗಿ ಬರಿತಾ ಇದ್ದೆ. ನೋಡಿದಾಗ ಅಲ್ಲಿ ಹಿಂಗೆ ಇದೆಯಲ್ಲ ಇದು, ಸೊ ಚೆನ್ನಾಗಿದೆಯಲ್ಲ, ಇವರೇ ಮಾಡಿದ್ರೆ ಚೆನ್ನಾಗಿರುತ್ತೆ ಈ ಪಾತ್ರ, ಯಾಕೆ ಇವರಿಗೆ ಅಪ್ರೋಚ್ ಮಾಡಬಾರ್ದು. ಸೊ ಜಯಮ್ಮನ ಮಗ ರಿಲೀಸ್ ಆಗಿ ಸುಮಾರು ವರ್ಷಗಳಾದ್ಮೇಲೆ ನಾನು ಈ ಸಿನಿಮಾ ಸ್ಟಾರ್ಟ್ ಮಾಡಿದೆ.
ಫಸ್ಟ್ ಟೈಮ್ ಇವರಿಗೆ ನಾನು ಫೋನ್ ಮಾಡಿದೆ, ಸರ್ ಈ ಥರ ಒಂದು ಪಿಕ್ಚರ್ ಮಾಡ್ತಾ ಇದ್ದೀನಿ ಡೇಂಜರ್ ಝೋನ್ ಅಂತ, ನಿಮ್ದು ಒಂದು ಕಥೆಯಲ್ಲಿ ಕ್ಯಾರೆಕ್ಟ್ರು ಅಲ್ಲ ಇದು ಅಲ್ಲ ಸರ್, ನಾನು ಒಂದು ಬಂದು ಹೇಳಿ ಕತೆ ಹೇಳ್ತೀನಿ ಕೇಳಿ ಆಮೇಲೆ ಡಿಸೈಡ್ ಮಾಡಿ, ಹಾಗೆ ಒಂದು ಸಾಂಗ್ ಇದೆ ನಿಮ್ಗೆ ಅಂತ. ಸಾಂಗ್ ನನಗೆ ಯಾಕ್ರಿ ಸಾಂಗ್ ಅಂತ ಇವ್ರು ಕೇಳಿದ್ರು. ಸರಿ ಕಳಿಸಿ ಸಾಂಗ್ ಕೇಳಿ ಆಮೇಲೆ ಸಾಂಗ್ ತಗೊಬಂದ್ ತೋರ್ಸಿದ್ರು, ಸಾಂಗ್ ಈ ತರ ಇದೆ ಅಂತ. ಸಾಂಗ್ ನೋಡಿ ಒಂದೊಳ್ಳೆ ಮೆಲೋಡಿ ಆಗಿದೆ, ಮಜವಾಗಿದೆ. ಈ ಸಾಂಗ್ಗೂ ನನಗೂ ಸಂಬಂಧನೇ ಇಲ್ಲ, ನಾನಿರೋ ಫೇಸ್ಗೂ ಈ ಸಾಂಗ್ ಕತೆ ಹೇಳಿರ್ಲಿಲ್ಲ ನಾನು, ಕತೆ ಎಲ್ಲಿಂದ ಎಲ್ಲಿಗೆ ದೇವರಾಜ್ ಅವರೇ ಅಂತ ಕೇಳಿದಾಗ ಇಲ್ಲ ಸರ್ ಇದು ನಿಮ್ಗೆ ಅಂದ್ರು. ಸುಮ್ಮನೆ ತಮಾಷೆ ನೋಡಿ ಕತೆ ಹೇಳಿ ಏನು ಅಂತ ನೆಕ್ಸ್ಟ್. ಯಾಕಂದ್ರೆ ತುಂಬಾ ವರ್ಷಗಳಿಂದ ಪರಿಚಯ ಇದ್ದವರು ಇವರು, ಒಂದು ನಮ್ಮ ಇಂಡಸ್ಟ್ರಿಲೇ ಇದ್ದಂತ ಟೆಕ್ನಿಷಿಯನ್. ಸೊ ಹಂಗಾಗಿ ನಮ್ಗೆ ಅಂದ್ರೆ ಅಷ್ಟು ತುಂಬಾ ಕ್ಲೋಸ್ ಫ್ರೆಂಡ್ಸ್ ಏನಲ್ಲ, ಸೊ ಫ್ರೆಂಡ್ಸ್. ಶೂಟಿಂಗ್ ಸ್ಪಾಟ್ ಬಂದಾಗೆಲ್ಲ ಹಾಯ್ ಬಾಯ್ ಎಲ್ಲ ಒಂದ್ ಸ್ವಲ್ಪ ಇದಿರ್ತಿತ್ತು. ಸೊ ಹಿಂಗ್ ಬಂದಾಗ ಅದೇ ಆ ಕಾಲೆಳೆಯೋ ಬುದ್ಧಿ ಏನಾರು ಇರುತ್ತೇನೋ ಅಂತೇಳಿ ನಾನು ಮುಂದೆ ಹೇಳಿ ಸರ್ ನೀವೇನ್ ಸರ್ ಅಂತ ಕೇಳಿದಾಗ ಇಲ್ಲ ಸರ್ ಇದು ನಿಮ್ಗೆ ಅಂತ ಹೇಳಿದ್ರು. ಸೊ ಸೀರಿಯಸ್ ಆಗಿ ಹೇಳಿದ್ರು, ನಾನು ಸೀರಿಯಸ್ ಆಗಿ ಅದನ್ನ ತಗೊಂಡೆ. ಸೊ ಹಾಗಾಗಿ ನನಗೆ ಇವಾಗ ಎಲ್ಲರಿಗೂ ಪ್ರೊಡ್ಯೂಸರ್ಸ್ಗೆ ಆಮೇಲೆ ಡೈರೆಕ್ಟರ್ಗೆ ಒಂದು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತೇನು ನಾನು ಸಾಂಗ್ ಮಾಡಿದ್ದೀನಿ, ಅದೇನು 6 ಪ್ಯಾಕ್ ಇದೆ. ಸೊ ಅದನ್ನ ನಾನು ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರು. ಯಾಕಂದ್ರೆ ಒಂದು 2.5 ತಿಂಗಳು 3 ತಿಂಗಳು ನನಗೆ ಸ್ವಲ್ಪ ಟೈಮ್ ಕೊಟ್ರು. ಆಮೇಲೆ ಎಸ್ಪೆಷಲಿ ಇನ್ನೊಂದೇನಂದ್ರೆ ನನ್ನ ಕ್ಲೋಸ್ ಫ್ರೆಂಡ್ ಶ್ರೀನಿವಾಸ್ ಅಂತ, ಅವ್ರು ನನಗೆ ಟ್ರೈನ್ ಮಾಡಿದ್ರು ಬಾಡಿ ಈ ತರ 6 ಪ್ಯಾಕ್ ಮಾಡೋದಕ್ಕೆ. ಸೊ ಅವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಈ ಒಂದು ದಾರಿಯಲ್ಲಿ ನಿಮ್ಗೆ ಅಂದ್ರೆ ಈ ಒಂದು ಡೇಂಜರ್ ಝೋನ್ ಮೂವಿಯಲ್ಲಿ ಆಕ್ಟ್ ಮಾಡುವಂತಹ ದಾರಿಯಲ್ಲಿ ನಿಮ್ಗೆ ಯಾರ್ಯಾರು ಹೆಲ್ಪ್ ಮಾಡಿದ್ರು ಅವ್ರಿಗೆಲ್ರಿಗೂ ಥ್ಯಾಂಕ್ಸ್ ಹೇಳ್ತೀರಾ ಅಲ್ವಾ? ಸೊ ಇವಾಗ ಸಾಗುವ ದಾರಿಯಲ್ಲಿ ಅಂತ ಒಂದು ಸಾಂಗ್ ಇದೆ ಡೇಂಜರ್ ಝೋನ್ ಅಲ್ಲಿ, ಆ ಸಾಂಗ್ ನಾನು ನೋಡ್ಬೇಕನ್ಸ್ತಾ ಇದೆ. ಬನ್ನಿ ನೋಡ್ಕೊಂಬಂದ್ರಣ. ಎಸ್, ಇವಾಗ ಒಂದು ಸಾಂಗ್ ಬರ್ತಾ ಇದೆ, ಡೇಂಜರ್ ಝೋನ್ ಮೂವಿ ಸಾಂಗ್ ಬರ್ತಾ ಇದೆ. ಪದೇ ಪದೇ ಹೇಳ್ತಾ ಇದ್ದೀನಿ, ನೋಡಿ 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 ಬೇಗ ಕಾಲ್ ಮಾಡಿ, ಮೂವಿ ನೋಡದೇ ಇರೋರು ಮೂವಿ ನೋಡಿ ಅಂತ ಹೇಳ್ತಾ ಬರ್ತಿದೆ ಒಂದು ಬ್ಯೂಟಿಫುಲ್ ಸಾಂಗ್ ನೋಡ್ಕೊಂಬಂದಿ. ವೆಲ್ಕಮ್ ಬ್ಯಾಕ್. ನಾವು ಹೆಸರಿಟ್ಟಿರೋ ಹಂಗೆ ಇದೊಂದು ರೀತಿ ಡೇಂಜರ್ ಮೂವಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅವ್ರು ಹೇಳ್ತಾ ಇದ್ದಿದ್ದನ್ನ ಕೇಳ್ತಾ ಇದ್ರೆ ನಿಜವಾಗ್ಲೂ ಏನೋ ಬಿಡಿ, ಅದು ನೋಡಿದವರಿಗೆ ಗೊತ್ತಾಗುತ್ತೆ ಏನು ಅಂತ ಅಲ್ವಾ ಸರ್? ಇವಾಗ ಒಬ್ರು ಕಾಲರ್ ಇದಾರೆ, ಕಾಲರ್ ಮಾತಾಡೋಣ. ಹಲೋ ಹಲೋ ಹಲೋ, ಯಾರಿದ್ದೀರಾ ಲೈನಲ್ಲಿ? ಓಕೆ, ಏನೋ ಅವ್ರು ಭಯ ಬಿದ್ಬಿಟ್ಟಿದಾರೆ ಇವಾಗ್ಲೇ ಅನ್ಸುತ್ತೆ ಫೋನ ಮಾತಾಡೋದಕ್ಕೆ. ಅಲ್ಲ ನನ್ನ ನೋಡಿದ್ರಲ್ಲ ಅದು ಕಟ್ ಮಾಡ್ಬಿಟ್ಟಿರ್ತಾರೆ ಮತ್ತೆ. ಕರೆಕ್ಟ್ ಕರೆಕ್ಟ್, ಇವಾಗ ಗೊತ್ತಾಯ್ತು. ಹಲೋ ಹಲೋ ಸರ್, ನಮಸ್ತೆ. ನಮಸ್ತೆ. ನಿಮ್ ಹೆಸರು? ನಮ್ಮ ಹೆಸರು ಪಾಪಣ್ಣ ಅಂತ. ಓಕೆ ಪಾಪಣ್ಣ ಅವರೇ, ಡೇಂಜರ್ ಝೋನ್ ಮೂವಿ ನೋಡಿದ್ರಾ? ಮೇಡಮ್ ನೋಡಿದೀವಿ. ಓಕೆ, ನಮಸ್ಕಾರ ಪಾಪಣ್ಣರಿಗೆ. ದೇವರಾಜ್ ಅವ್ರ ಕೈ ಕೊಡಿ ಮೇಡಮ್. ನಮಸ್ತೆ. ನಮಸ್ತೆ ಪಾಪಣ್ಣ ಸರ್. ನಮಸ್ತೆ ದೇವರಾಜ್ ಸರ್. ಪಿಕ್ಚರ್ ನೋಡಿದ್ರ ಸರ್? ಬೆಳಗ್ಗೆ ಬಂದು ನೋಡಿದೆ, ಸೂಪರ್ ಆಗಿತ್ತು ಫಿಲಿಂ. ಏನ್ ಅನ್ಸು ಸರ್? ಚೆನ್ನಾಗಿ ಮಾಡಿದೀರಾ. ಜನಕ್ಕೆ ಏನ್ ಹೇಳಿ ಸರ್, ನೀವು ನೋಡಿದ್ರೆ ಸಿನಿಮಾ? ಹೌದು. ಜನ ಥಿಯೇಟರ್ ಬರ್ಬೇಕು ನಮಗೆ, ನೀವ್ ಏನ್ ಹೇಳಕ್ ಇಷ್ಟಪಡ್ತೀರಿ? ಚೆನ್ನಾಗಿ ಜನ ಬರ್ತಾರೆ. ಹಾ ಸರ್, ತುಂಬಾ ಒಳ್ಳೆ ಚೆನ್ನಾಗಿ ಮಾಡಿದೀರಾ. ಥ್ಯಾಂಕ್ ಯು ಸರ್. ಮೂರ್ತಣ್ಣ ಅಂತೂ ಸೂಪರ್ ಆಗಿ ಮಾಡಿದ್ರಿ, ಕ್ಯಾಮರಾ ವರ್ಕ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮ್ಯೂಸಿಕ್ ಸತೀಶ್ ನಮ್ಮ ಹತ್ರ ಲಿರಿಕ್ಸ್ ಸೂಪರ್ ಆಗಿ ಬರ್ದಿದ್ದಾರೆ. ಮನೋಶಿ ಮ್ಯೂಸಿಕ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ಎಲ್ಲ ಚೆನ್ನಾಗಿ ಬಂದಿದೆ. ಓಕೆ ಸರ್, ಓಕೆ ಸರ್. ಒಳ್ಳೇದಾಗಬೇಕು. ಡೇಂಜರ್ ಉದಯ್ ಸರ್ ಇದ್ದಾರೆ, ಅವ್ರ ಜೊತೆ ಮಾತಾಡಿ. ಕೊಡಿ ಸರ್. ನಮಸ್ತೆ ಪಾಪಣ್ಣ ಅವರೇ. ನಮಸ್ತೆ ಸರ್, ನಮ್ಮ ಹೆಸರು ಪಾಪಣ್ಣ ಅಂತ. ನಮಸ್ತೆ ನಮಸ್ತೆ, ಹೇಳಿ. ಅದು ಗೋಲ್ಮಾನ್ ಫಿಲಿಂ ಮಾಡ್ತಾ ಇದೀವಿ ನಾವು, ನೆಕ್ಸ್ಟ್ ಡೈರೆಕ್ಟ್ರು. ಹಾ ಸರ್. ಫಸ್ಟ್ ನೋಡಿದಾಗ ನೀವೇ ಹೀರೋ ಅನ್ಕೊಂಡಿದ್ವಿ ನಾವು. ಈಗ ಡೇಂಜರ್ ಝೋನ್ ನೋಡ್ಬಿಟ್ಟು ಬೇಡ ಅಂತ ಇದ್ದೀರಾ? ಗೊತ್ತಾಯ್ತು, ಫಸ್ಟ್ ನೋಡಿದಾಗ ನೀವೇ ಹೀರೋ ಅನ್ಕೊಂಡ್ರಿ. ಹಾ, ಈಗ ಡೇಂಜರ್ ಝೋನ್ ನೋಡ್ಬಿಟ್ಟು ಬೇಡ ಅಂತ ಇದ್ದೀರಾ? ಗೊತ್ತಾಯ್ತು ಹೀರೋ ಯಾರು ಅಂತ. ಅಚ್ಚಾ ಅಚ್ಚಾ. ದಯವಿಟ್ಟು ನಿಮ್ ಫ್ಯಾಮಿಲಿ ಎಲ್ಲ ಕರ್ಕೊಂಡು ಹೋಗಿ, ನಿಮ್ ಫ್ರೆಂಡ್ಸ್ ಗೆ ಹೇಳಿ. ಒಳ್ಳೇಬೇಕದು ಸರ್. ಎಲ್ಲರಿಗೂ ಹೇಳಿ ಸರ್, ಎಲ್ಲರೂ ಕಳಿಸಿ ಸಿನಿಮಾ. ನಿಮ್ ಫ್ರೆಂಡ್ಸ್ ಗೆಲ್ಲ ಹೇಳಿ, ಸಿನಿಮಾ ನೀವು ನೋಡಿದ್ರಾ? ಸಿನಿಮಾ ಒಳಗಡೆ ಬಂದಿದ್ರಿ ನಾವೇನೆ. ಹಾ ಸರ್. ಅಭಿನಯ ಥಿಯೇಟರ್ಗೆ 15 ಜನ ಬಂದಿದ್ರಿ. ಹಾ ಸರ್. ನೀವು ಸಿಕ್ಕಿದ್ರಲ್ಲ? ಹೌದು ಸರ್, ಸಿಕ್ಕಿದ್ವಿ. ಮತ್ತೆ ಎಲ್ರಿಗೂ ಹೇಳಿ ಸರ್. ಸರ್ ಥ್ಯಾಂಕ್ ಯು ಸರ್. ಮೇನು ಸ್ವಾಗತ್ ಗೋಡಂಗ್ ಒಳ್ಳೇದಾಗಬೇಕಪ್ಪ, ಸ್ವಾಗತ್ಗೆ ಸ್ವರೂಪ್ಗೆ. ಹಾ ಸರ್, ಹಾ ಸರ್, ಆಗುತ್ತೆ ಸರ್. ನೀವೆಲ್ಲ ನೋಡಿದ್ರೆ ಖಂಡಿತ ಆಗುತ್ತೆ. ಆಯ್ತು. ಹಾ ಸರ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕಟ್ ಆಯ್ತು. ಓಕೆ, ಚೆನ್ನಾಗಿದೆ ರೆಸ್ಪಾನ್ಸ್ ಅಂತ ಹೇಳ್ತಿದ್ದಾರೆ. ತುಂಬಾ ಚೆನ್ನಾಗಿ ಒಂದು ಪ್ರೊಡ್ಯೂಸರ್ ಫೋನ್ ಮಾಡಿ ಹೇಳ್ತಾ ಇದ್ರೆ ಖುಷಿ ಆಗುತ್ತೆ ನನಗೆ ನಿಜವಾಗ್ಲೂ. ಅದು ನೆಕ್ಸ್ಟ್ ಸಿನಿಮಾ ಪಡಿದಿರ, ಯಾಕಂದ್ರೆ ಡೈರೆಕ್ಟರ್ ಏನ್ ಮಾಡ್ತಾರೆ ನೆಕ್ಸ್ಟ್ ನೋಡ್ಕೊಂಡು ಮಾಡೋಣ ಅನ್ನೋ ಒಂದು ಮನೋಭಾವನೆ ಇರುತ್ತೆ. ಪಾಪ ಅವರು ಬೆಳಗ್ಗೆ ಮಾತಾಡಿದ್ರು, ಇನ್ನೂ ಸೂಪರ್ ಮಾಡೋಣ ನೆಕ್ಸ್ಟ್ ಸಿನಿಮಾ, ನಾವು ಸಖತ ಮಾಡಿದ್ರೆ ಸಿನಿಮಾ
ತುಂಬಾ ಖುಷಿ ಆಯ್ತು, ಬ್ಲಶ್ ಮಾಡ್ಬಿಟ್ಟು ಹೋದ್ರು. ಗೊತ್ತಿಲ್ಲ ಅವ್ರ ಲೈನ್ ಮಾರ್ನಿಂಗ್ ನಮ್ಗೆ ತುಂಬಾ ಭಯ ಆಯ್ತು, ತುಂಬಾ ಭಯ ಆಯ್ತು ಆಕ್ಚುಲಿ. ಎಲ್ಲಿ ಬರ್ತಾರಾ ಇಲ್ವಾ, ಹೊಸಬ್ರು ಮೂವಿ ಅಂತ ಹೇಳಿದ್ರೆ ತುಂಬಾ ಭಯ ಇರುತ್ತೆ. ಬಟ್ ಇಂಥ ಮೂವಿ ಅಂತ ಹೇಳಿದ್ರೆ ಕೆಲವೊಂದ್ಸಲ ಈ ರೀತಿ ಒಂದು ಪ್ರಮೋಷನ್ಗಿನ ಹೇಳೋದ್ರಲ್ಲೇ ಅಂದ್ರೆ ಈಗ ಸೋಷಿಯಲ್ ನೆಟ್ವರ್ಕಿಂಗ್ ಹಂಗಿದೆ, ಜೊತೆಗೆ ಒಬ್ರಿಂದ ಒಬ್ರು ಏನಾಗುತ್ತೆ ಅಂದ್ರೆ ಒಂದು ಏನಂದ್ರೆ ಈಗ ಸಿನಿಮಾ ಸ್ಟಾರ್ಟ್ ಆಗಿ ಫುಲ್ ಆಗೋವರೆಗೂ ಯಾರು ವೇಟ್ ಮಾಡಲ್ಲ. ಅಲ್ಲೇ ಮೆಸೇಜ್, ಅಲ್ಲೇ ವಾಟ್ಸ್ಆಪ್ ಮಾಡ್ಬಿಡ್ತಾರೆ, ಮಗ ಚೆನ್ನಾಗಿದೆ ಸಿನಿಮಾ, ಮಗ ಚೆನ್ನಾಗಿಲ್ಲ ಸಿನಿಮಾ, ಇಷ್ಟೇ ಅಲ್ಲೇ ಅಪ್ಲೋಡ್ ಆಗ್ಬಿಡುತ್ತೆ. ಸೊ ಅದು ಏನಂದ್ರೆ ನಮ್ಗೆಲ್ಲ ಒಂದ್ ಕಡೆ ಅದು ಎಲ್ಲ ಒಳ್ಳೆ ಒಂದು ಪಾಸಿಟಿವ್ ಆಗಿ ಎಲ್ಲ ಕಡೆ ಹೇಳಿದ್ದಾರೆ. ಒಂದು ಮೌತ್ ಪಬ್ಲಿಸಿಟಿ ತುಂಬಾ ಚೆನ್ನಾಗಿದೆ ಅಂತ ಅನ್ಕೊಂತೀವಿ. ತುಂಬಾ ಒಂದು ರೆಸ್ಪಾನ್ಸ್ ಬರ್ತಿದೆ, ಹಾಗೇನೆ ತುಂಬಾ ಖುಷಿ ಆಗ್ತಾ ಇದೆ. ಮ್ಯೂಸಿಕ್ ಡೈರೆಕ್ಟರ್ ತುಂಬಾ ಅದ್ಭುತವಾಗಿ ಮಾಡಿದ್ರು. ದೇವ್ರನಿಗೂ ಸುಳ್ಳು ಹೇಳ್ಬಾರ್ದು, ಆ ಕ್ಲೈಮ್ಯಾಕ್ಸ್ ನೋಡ್ತಿದ್ರೆ ಮೈ ರೋಮ ಎಲ್ಲ ಹಂಗೆ ಟಕ್ ಅಂತ ನಿಂತ್ಕೊಳ್ಳುತ್ತೆ ಸೀರಿಯಸ್ ಆಗಿ. ನಾನು ಸುಮಾರು ಸಲ ಸಿನಿಮಾ ನೋಡಿದ್ದೆ, ಮೇನ್ ಥಿಯೇಟರ್ ನೋಡುವಾಗ ಒಂಥರ ಫೀಲ್ ಬೇರೆ ತರನೇ ಇದೆ. ಅದು ನಿಮ್ಗಂತೂ ತುಂಬಾ ಇಷ್ಟ ಆಗುತ್ತೆ, ಎಸ್ಪೆಷಲಿ ಲೇಡೀಸ್ಗಂತೂ ಸೂಪರ್ ಇಷ್ಟ. ಸಕದ ಮಾಡಿದ್ರೆ ಐ ಆಮ್ ಹ್ಯಾಂಡ್ಸ್ ಅಪ್ ನಮ್ಮ ಸತೀಶ್ ಆರ್ಯನ್ ಅವ್ರಿಗೆ. ಹಾಗೆ ಇನ್ನೊಂದು ಹೀರೋ ಇದ್ದಾರೆ ಸಿನಿಮಾಗೆ, ನಮ್ಮ ವೀನಸ್ ಮೂರ್ತಿ ಅವರು, ಕ್ಯಾಮ್ರಾಮನ್ ಮಾಡಿದ್ದಾರೆ, ಮಾಡಿದ್ದಾರೆ. ಏನ್ ಓಡ್ತಾನೆ ಇರುತ್ತೆ ಮಣಿರತ್ನಂ ಸಿನಿಮಾ ತರ, ಕ್ಯಾಮ್ರಾ ಓಡ್ತಾನೆ ಇರುತ್ತೆ, ನಿಲ್ಲದೇ ಇಲ್ಲ. ಆ ರೇಂಜಲ್ಲಿ ಎಲ್ಲಾನು ನೀಟಾಗಿ ಸುಂದರವಾಗಿ ತೋರಿಸಿದ್ದಾರೆ. ಒಂದು ಹಾರರ್ಗೆ ಏನು ಬೇಕು ಅದನ್ನು ನೀಟಾಗಿ ತೋರಿಸಿದ್ದಾರೆ. ಎಸ್ಪೆಷಲಿ ಉದಯ್ ಅವ್ರ ಕತೆ ಬಂದಾಗ ಅದ್ಭುತವಾಗಿ ಮಾಡಿದ್ದಾರೆ. ಹಲೋ ಸರ್, ಮಾತಾಡಿ. ಹಲೋ, ಯಾಕೆ ಹಿಂಗ್ ಭಯ ಪಡ್ತಿದ್ರ ಎಲ್ರು? ನಾವಿವಾಗ ಮಾತಾಡ್ತಿದ್ದೀವಿ ಅಷ್ಟೇ, ಮೂವಿ ತೋರಿಸ್ತಾ ಇಲ್ಲ, ಮಾತಾಡಿ. ಹಲೋ, ಕೇಳಿಸ್ತಿದ್ಯಾ? ಹೌದು, ಸೂಪರ್ ಆಗಿ ಕೇಳಿಸ್ತಾ ಇದೆ. ನಿಮ್ ಹೆಸರು? ನನ್ನ ಹೆಸರು ನಿತುನ್ ಅಂತ ಮೇಡಮ್. ಮಿಥುನ್, ಎಲ್ಲಿಂದ? ನಾವು ಬ್ಯಾಂಗ್ಳೂರಿಂದ ಮೇಡಮ್. ಡೇಂಜರ್ ಝೋನ್ ಮೂವಿ ನೋಡಿದ್ರಾ? ನೋಡ್ದೆ ಮೇಡಮ್, ಸೂಪರ್ ಆಗಿದೆ. ಆದ್ರೆ ಒಬ್ಬೊಬ್ರೆ ನೋಡಕ್ ಆಗಲ್ಲ ಮೇಡಮ್ ಅದು. ಹಿಂಗ್ ಹೇಳ್ತಿದ್ದೀರಾ? ಸಕ್ಕತ್ ಬಿಡ್ರಿ, ಮುಂಚೆನೆ ಎಲ್ರಿಗೂ ಹೇಳ್ತಾ ಇದೀರಾ, ಒಬ್ರೇ ಹೋಗ್ಬೇಡಿ, ಇಬ್ಬಿಬ್ರು ಮೂರ್ ಜನ ಹೋಗಿ ಭಯ ಆಗಲ್ಲ. ಇಲ್ಲ ಮೇಡಮ್, ಉದಯ್ ಅವರಂತೂ ಸೂಪರ್ ಆಗಿ ಮಾಡಿದ್ದಾರೆ ಮೇಡಮ್, ಸಖತ್ತಾಗಿ ಮಾಡಿದ್ದಾರೆ ಅವರು. ಥ್ಯಾಂಕ್ ಯು. ಸೂಪರ್. ಉದಯ್ ಅವ್ರು ಇದಾರೆ, ಮಾತಾಡ್ಬಿಡಿ ಹಂಗಾದ್ರೆ ಅವ್ರ ಹತ್ರ. ಗ್ಯಾರಂಟಿ ಕೊಡಿ ಮೇಡಮ್, ಮಾಡಿದೀವಿ, ಅದಕ್ಕೋಸ್ಕರ ಕಾಲ್ ಮಾಡಿದೀನಿ. ಮಾಡಿ ಸರ್, ಮಾಡಿ. ಹಾಯ್ ನಿತಿನ್, ಹೇಳಿ. ನಮಸ್ತೆ. ಸೂಪರ್ ಉದಯ್, ಏನ್ ಮೂವಿ ಅದು, ಸಖತ್ತಾಗಿತ್ತು. ಸೌಂಡು ಯಾಕೆ ಹೇಳ್ತೀರಾ ನೀವು, ಮರ ಹೊಡಿಯೋ ಸೀನ್ ಇದೆ ನೋಡಿ, ಅದಂತೂ ಸೂಪರ್ ಆಗಿದೆ. ಥ್ಯಾಂಕ್ ಯು. ಅದೊಂದ್ ಸೀನ್ ನೋಡಕ್ಕಾದ್ರೂ ಹೋಗ್ಬೇಕು ನಾವು ಮೂವಿಗೆ. ಥ್ಯಾಂಕ್ ಯು. ಸರ್, ಏನಾಯ್ತು ಸಿನಿಮಾ? ಉದಯ್ ಅವ್ರದ್ದು ಏನ್ ಇಷ್ಟ ಆಯ್ತು ಸಿನಿಮಾದಲ್ಲಿ? ಕತೆ ಬಿಟ್ಕೊಡ್ಬೇಡಿ. ನಂಗೆ ಸಖತ್ ಇಷ್ಟ ಆಗಿತ್ತು ಸರ್. ಸರ್, ಆ ಸಾಂಗ್ ಅಲ್ಲಿ ಮರ ಹೊಡಿತಾರಲ್ಲ ಸರ್ ಅವರು, ಸರ್ ಆ ಸೀನ್ ನಂಗೆ ಸಖತ್ ಇಷ್ಟ ಆಗಿತ್ತು ಸರ್. ಆದ್ರೆ ಒಂಚೂರು ಏನೋ ಮಾತಾಡೋದೇ ಇಲ್ಲ ಸರ್ ಅವರು, ಅದೊಂದೇ ಪ್ರಾಬ್ಲಮ್. ಅಯ್ಯೋ, ಆಕ್ಚುಲಿ ಒಂದೊಳ್ಳೆ ಮ್ಯೂಸಿಕ್ ಸೂಪರ್ ಆಗಿದೆ, ಹೀರೋನು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸರ್. ಥ್ಯಾಂಕ್ ಯು. ಹೀರೋ ಕೊಡಿ ಸರ್, ಮಾತಾಡ್ಬೇಕು. ಹೀರೋ ಇಲ್ಲ ನಿತಿನ್ ಅವರ ಹೀರೋ ಇಲ್ಲ. ಬರ್ತಾರೆ, ಬರ್ತಾರೆ. ಓಕೆ ಸರ್, ಹಂಗಿದ್ರೆ ತುಂಬಾ ಚೆನ್ನಾಗಿತ್ತು ಮೂವಿ, ಎಲ್ರು ನೋಡ್ಲೇಬೇಕು. ಎಲ್ರು ಫ್ಯಾಮಿಲಿ ಜೊತೆ ಹೋಗಿ ನೋಡ್ಬೇಕು. ದಯವಿಟ್ಟು ಒಳ್ಳೆ ಮೂವಿ ಎಲ್ಲರಿಗೂ ಫ್ರೆಂಡ್ಸ್ ಹೇಳಿ. ಹಲೋ, ಹೇಳಿ ಮೇಡಮ್. ಓಕೆ, ಇವಾಗ ಒಂದ್ಸಲ ನೋಡಿದ್ರ ಮೂವಿನ? ಇಲ್ಲ ಮೇಡಮ್, 2 ಸಲ ಆಯ್ತು. ಇನ್ನು ನಾಳೆ ಮಂಡೇ ಹೋಗೋಣ ಅಂತ ಇದೀನಿ. ನೋಡಿದ್ರು ಅವ್ರು ಮಾತಾಡೋಣ ಅಂತ ನಿಮಗೆ ಗೊತ್ತಾಗ್ಲಿಲ್ವಾ? ಇಲ್ಲ, ನಂಗೆ ವಾಯ್ಸ್ ಸರಿಯಾಗಿ ಏನೋ ಕೇಳಿಸ್ತಾ ಇಲ್ಲ ಮೇಡಮ್. ನನ್ನ ನೆಟ್ವರ್ಕ್ ಪ್ರಾಬ್ಲಮ್ ಏನು ಅಂತ ಗೊತ್ತಾಗ್ತಾ ಇಲ್ಲ. ಫೈನ್, ಪರವಾಗಿಲ್ಲ. ನೆಕ್ಸ್ಟ್ ಫ್ರೆಂಡ್ಸ್ ಗಳ ಜೊತೆ ಹೋಗಿ, ಇಲ್ಲ ಗ್ಯಾರಂಟಿ ಮೇಡಮ್. ಒಬ್ರೇ ಅಂತೂ ಹೋಗಲ್ಲ ಮೇಡಮ್, ಒಬ್ರೇ ಹೋದ್ರೆ ಮನೆ ಹೋಗಲ್ಲ ವಾಪಸ್ಸು. ಏನ್ ಸರ್ ಹಿಂಗ್ ಅಂದ್ಬಿಟ್ರಿ? ಡೇಂಜರ್ ಝೋನ್ ಹೆಸರು ತಕ್ಕಂಗೆ ಹಿಂಗೆ ಹೇಳ್ತಿದ್ರಿ. ಹೌದು, ಸೆಕೆಂಡ್ ಶೋ ಹೋಗೋರಂತೂ 4-5 ಜನ ಮಿನಿಮಮ್ ಜೊತೆಲೆ ಹೋಗ್ಬೇಕು. ಖಂಡಿತ. ಏನ್ ಸರ್ ಇದು? ದಯವಿಟ್ಟು ನಿಮ್ ಫ್ರೆಂಡ್ಸ್ ಗೆಲ್ಲ ತುಂಬಾ ಚೆನ್ನಾಗಿದೆ, ಎಲ್ಲಾರು ನೋಡಿ. ಸೂಪರ್ ಸರ್, ಥ್ಯಾಂಕ್ ಯು ಸೋ ಮಚ್ ಮಿಥುನ್ ಕಾಲ್ ಮಾಡಿದ್ದಕ್ಕೆ. ಎಸ್ ಸರ್, ಸಿಕ್ಕಾಪಟ್ಟೆ ಖುಷಿ ಆಯ್ತು ನಿಮ್ ಜೊತೆ ನಾವು ಮಾತಾಡಿದ್ದಕ್ಕೆ. ರಾಘವ್ ಅವರೇ, ತುಂಬಾ ಥ್ಯಾಂಕ್ಸ್, ನೀವು ಇಷ್ಟು ದೂರ ಬಂದಿದ್ದಕ್ಕೆ, ನಮ್ಮ ಜೊತೆ ಈ ಒಂದು ಶೋನಲ್ಲಿ ಮಾತಾಡಿದ್ದಕ್ಕೆ. ಅಂಡ್ ನಿಮ್ಮ ಒಂದು ರೋಲ್ ಬಗ್ಗೆ ಎಲ್ಲರೂ ಕೂಡ ತುಂಬಾ ಪಾಸಿಟಿವ್ ಆಗಿ ಹೇಳ್ತಾ ಇದ್ದಾರೆ. ನಿಮ್ಮ ಒಂದು ಪಾತ್ರ ಹೇಗಿದೆ ಅನ್ನೋದನ್ನ ನಾವಿಲ್ಲಿ ಕೂತಲ್ಲಿನೇ ಕಲ್ಪನೆ ಮಾಡ್ಕೊಳ್ಬಹುದು. ಹಂಗಾಗ್ತಾ ಇದೆ ಅವ್ರು ಹೇಳ್ತಾ ಇರೋದ್ ನೋಡಿದ್ರೆ. ವೇಟಿಂಗ್ ಅಲ್ಲಿ ಇರ್ತಾರೆ ಅವ್ರ ಪಾತ್ರಕ್ಕೆ, ಯಾವಾಗ ಬರ್ತಾರೆ, ಯಾರು ಕ್ಯೂರಿಯಾಸಿಟಿಲಿ ಹೋಗ್ತಾರೆ. ಅಂಡ್ ನೀವು ಅಷ್ಟೇ ಸರ್, ನಿಮ್ಮ ಚಿತ್ರದಲ್ಲಿ ತುಂಬಾ ಚೆನ್ನಾಗಿ ಡೈರೆಕ್ಟ್ ಮಾಡಿದಿರಾ, ಎಲ್ಲಾ ಕಡೆನೂ ಕೂಡ ಗುಡ್ ರೆಸ್ಪಾನ್ಸ್ ಬರ್ತಿದೆ. ತುಂಬಾ ಚೆನ್ನಾಗಿ ಹೋಗ್ಲಿ ಮೂವಿ ಅಂತ ನಾವು ಕೂಡ ನಿಮ್ಮಿಬ್ರಿಗೂ ವಿಶ್ ಮಾಡ್ತೀವಿ. ಅಂಡ್ ಥ್ಯಾಂಕ್ ಯು ಸೋ ಮಚ್. ಈಗ ನಿಮ್ಮ ಚಿತ್ರದ ಹೀರೋ ಕೂಡ ಜಾಯಿನ್ ಆಗ್ತಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಸ್